ಪಾಕಿಸ್ತಾನಕ್ಕೆ ಇದಕ್ಕಿಂತ ನೇರವಾದ ಸಂದೇಶ ಬಹುಶಃ ಯಾವ ಕಾಲದಲ್ಲೂ ಕೂಡ ಯಾವ ಪ್ರಧಾನಿ ಕೂಡ ಹೇಳಿರಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಯಾಕೆ ಎರಡನೇ ವಿಶ್ವ ಯುದ್ಧ ಆದ ನಂತರ ಯಾವುದೇ ದೇಶ ಕೂಡ ಅಣ್ವಸ್ತ್ರದ ಬಳಕೆಯನ್ನು ಯಾವುದೇ ಯುದ್ಧದಲ್ಲಿ ಮಾಡಲಿಲ್ಲ. ಪ್ರತಿ ಬಾರಿ ಕೂಡ ಪಾಕಿಸ್ತಾನ ಭಾರತಕ್ಕೆ ತನ್ನ ಬಳಿ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳಿವೆ ಅನ್ನೋ ಮಾತನ್ನು ಹೇಳ್ತಾ ಬರ್ತಾ ಇದೆ, ಹೆದರಿಸ್ತಾ ಬರ್ತಾ ಇದೆ. ಭಾರತ ಅಕಸ್ಮಾತ್ ಮುಂದೆ ಯಾವುದೇ ಯುದ್ಧದಲ್ಲಿ ಭಾಗವಹಿಸಿದರೆ ಎದುರಾಳಿ ದೇಶ ಅಣ್ವಸ್ತ್ರದ ಬಳಕೆ ಮಾಡದ ಹೊರತು ಭಾರತ ಈ ಶಸ್ತ್ರಾಸ್ತ್ರಗಳನ್ನ ಬಳಸೋದಿಲ್ಲ. ಭಾರತದ ಒಂದು ಭೂಭಾಗ ನಷ್ಟ ಆಗುವುದು, ಆದರೆ ಇಡೀ ಪಾಕಿಸ್ತಾನ ನಷ್ಟ ಆಗಬಹುದು. ಇದು ಪಾಕಿಸ್ತಾನಕ್ಕೆ ಚೆನ್ನಾಗಿ ಅರ್ಥ ಆಗಬೇಕು. ಪಾಕಿಸ್ತಾನಕ್ಕೆ ಅಲ್ಪ ಸ್ವಲ್ಪ ಬುದ್ಧಿ ಇದ್ದರೂ ಕೂಡ ದಾಳಿ ಮಾಡೋ ಮುಂಚೆ ಖಂಡಿತ ಯೋಚನೆ ಮಾಡುತ್ತೆ. ಎಲ್ರಿಗೂ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ಒಂದು ಯೂಟ್ಯೂಬ್ ಚಾನಲ್ನ ಈ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ನಿನ್ನೆ ರಾತ್ರಿ 8 ಗಂಟೆಗೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ದೇಶವನ್ನು ಉದ್ದೇಶಿಸಿ ಅಥವಾ ಇಡೀ ವಿಶ್ವವನ್ನು ಉದ್ದೇಶಿಸಿ ಮಾತಾಡಿದ್ದನ್ನು ನಾವು ನೋಡಿದ್ವಿ. ಆ ಒಂದು ಭಾಷಣ ಬಹುಶಃ ನನ್ನ ಪ್ರಕಾರ ಇತ್ತೀಚಿನ ವರ್ಷಗಳಲ್ಲಿ ಬಂದಂಥ ಅತ್ಯಂತ ಕಟುವಾದ, ನೇರವಾದ, ಮುಖಾಮೂತಿ ನೋಡದೆ ಅಂತ ಹೇಳ್ತಾರಲ್ಲ, ಆ ಥರದ ಒಂದು ಭಾಷಣ ಆಗಿತ್ತು. ಅದು ಕೇವಲ ಒಂದು ಫಾರ್ಮಲ್ ಆಗಿರುವಂಥ, ಕೊಟ್ಟಿರೋದನ್ನು ಓದುವಂಥ ಒಂದು ಭಾಷಣ ಆಗಿರಲಿಲ್ಲ. ಅದು ನೇರವಾಗಿ ತಪ್ಪು ಅಂದರೆ ತಪ್ಪು, ಸರಿ ಅಂದರೆ ಸರಿ, ನಾವೇನು ಮಾಡ್ತೀವಿ ಅನ್ನೋದನ್ನು ನೇರವಾಗಿ ಹೇಳುವಂಥ ಒಂದು ಭಾಷಣ ಆಗಿತ್ತು. ಪಾಕಿಸ್ತಾನ್ ಕೋ ಅಗರ್ ಬಚನಾ ಹೈ ತೋ ಉಸೆ अपने टेरर इंफ्रास्ट्रक्चर का सफाया करना ही होगा. इसके अलावा शांति का कोई रास्ता नहीं है. टेरर और ट्रेड एक साथ नहीं चल सकते और पानी और खून भी एक साथ नहीं बह सकता. ಪಾಕಿಸ್ತಾನಕ್ಕೆ ಇದಕ್ಕಿಂತ ನೇರವಾದ ಸಂದೇಶ ಬಹುಶಃ ಯಾವ ಕಾಲದಲ್ಲೂ ಕೂಡ ಯಾವ ಪ್ರಧಾನಿ ಕೂಡ ಹೇಳಿರಲಿಕ್ಕಿಲ್ಲ ಅಂತ ಅನಿಸುತ್ತೆ. ಸೊ ಹಾಗೆ ಆ ಥರದ ಒಂದು ಭಾಷಣವನ್ನು ಮಾಡುವಾಗ ಅಥವಾ ಸಂದೇಶವನ್ನು ಕೊಡುವಾಗ ನರೇಂದ್ರ ಮೋದಿಯವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಆ ವಿಚಾರ ಏನಂದರೆ ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲ್ ಅನ್ನುವಂಥ ವಿಚಾರವನ್ನು. न्यूक्लियर ब्लैकमेल की आड़ में पनप रहे आतंकी ठिकानों पर भारत सटीक और निर्णायक प्रहार करेगा. ಅಂದರೆ ನಮ್ಮ ನೆರೆಯ ದೇಶ ಪಾಕಿಸ್ತಾನ ಭಾರತದೊಂದಿಗೆ ಟೆನ್ಷನ್ ಹೆಚ್ಚಾದಾಗಲೆಲ್ಲ ಅಣ್ವಸ್ತ್ರದ ಬೆದರಿಕೆಯನ್ನು ಒಡ್ತಾ ಬಂದಿದೆ. ಅಂದರೆ ನಾವು ನಿಮ್ಮ ಮೇಲೆ, ನೀವೇನಾದರೂ ನಮ್ಮ ಮೇಲೆ ದಾಳಿ ಮಾಡಿದರೆ ನಾವು ನಿಮ್ಮ ಮೇಲೆ ಅಣ್ವಸ್ತ್ರ ದಾಳಿ ಮಾಡ್ತೀವಿ. ಅಣ್ವಸ್ತ್ರವನ್ನು ನಾವು ಸುಮ್ಮನೆ ಇಟ್ಕೊಂಡಿಲ್ಲ, ಅದು ಫ್ಯಾಷನ್ಗೋಸ್ಕರ ಅಲ್ಲ, ಅದು ಯೂಸ್ ಮಾಡೋಕ್ಕೋಸ್ಕರ ಅನ್ನೋ ಮಾತುಗಳು ಆ ಒಂದು ಕಡೆಯಿಂದ ಬರ್ತಾನೆ ಇರ್ತವೆ. ಹಾಗಾದರೆ ಇಲ್ಲಿ ಪ್ರಶ್ನೆ ಉದ್ಭವ ಆಗೋದು, ನಿಜವಾಗ್ಲೂ ಕೂಡ ಪಾಕಿಸ್ತಾನ ಭಾರತದ ಮೇಲೆ, ಅಂದರೆ ನಮ್ಮ ಮೇಲೆ ನ್ಯೂಕ್ಲಿಯರ್ ದಾಳಿ ಅಂದರೆ ಅಣ್ವಸ್ತ್ರ ದಾಳಿ ಮಾಡಲು ಶಕ್ತವಾಗಿದೆಯಾ? ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರದ ಬಳಕೆಯ ಬಗ್ಗೆ ನಮ್ಮ ನಿಲುವೇನು? ಅಂತಾರಾಷ್ಟ್ರೀಯ ಸಮುದಾಯ ಏನು ಹೇಳುತ್ತೆ? ಇನ್ನೊಂದು ಪ್ರಶ್ನೆ, ಯಾಕೆ ಎರಡನೇ ವಿಶ್ವ ಯುದ್ಧ ಆದ ನಂತರ ಯಾವುದೇ ದೇಶ ಕೂಡ ಅಣ್ವಸ್ತ್ರದ ಬಳಕೆಯನ್ನು ಯಾವುದೇ ಯುದ್ಧದಲ್ಲಿ ಮಾಡಲಿಲ್ಲ? ಫಾರ್ ಎಕ್ಸಾಂಪಲ್, ಹಮಾಸ್ ಮತ್ತು ಇಸ್ರೇಲ್ ಮಧ್ಯದ ಯುದ್ಧ ಇರ್ಬೋದು, ಅಥವಾ ಈಗ ನಡೀತಿರುವಂಥ ಉಕ್ರೇನ್ ಮತ್ತು ರಷ್ಯಾ ಮಧ್ಯದ ಯುದ್ಧ ಇರ್ಬೋದು, ಅಥವಾ ಇರಾನ್ನ ಟೆನ್ಷನ್ ಇರ್ಬೋದು, ಎಲ್ಲೂ ಕೂಡ ಅಣ್ವಸ್ತ್ರದ ಬಳಕೆ ಆಗಿಲ್ಲ. ಅದರ ಪ್ರಸ್ತಾಪ ಕೂಡ ಆಗೋದು ತುಂಬ ಕಡಿಮೆ. ಸೊ ಹಾಗಾದರೆ ಪಾಕಿಸ್ತಾನದ ಈ ಬೆದರಿಕೆಗೆ ಅರ್ಥ ಏನು? ಇದಕ್ಕೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನು ಈ ಸಂಚಿಕೆಯಲ್ಲಿ ನಾವು ಮಾಡ್ಕೊಳ್ಳೋಣ. ಸ್ನೇಹಿತರೆ, ನೀವು ಬಹುಶಃ 2023ನೇ ಇಸ್ವಿಯಲ್ಲಿ ರಿಲೀಸ್ ಆದಂಥ ಒಂದು ಸಿನಿಮಾ, ಇಂಗ್ಲೀಷ್ ಸಿನಿಮಾ ಓಪನ್ ಹೀಮರ್ ಅನ್ನೋ ಸಿನಿಮಾನ ನೀವು ನೋಡಿರ್ಬೋದು ಅಂತ ಅನ್ಕೋತೀನಿ. ಈ ಒಂದು ನ್ಯೂಕ್ಲಿಯರ್ ಬಾಂಬ್ಗಳ ಜನಕ ಜೆ ರಾಬರ್ಟ್ ಓಪನ್ ಹ್ಯಾಮರ್ ಅವರ ಜೀವನವನ್ನು ಆಧರಿಸಿದ ಚಿತ್ರ ಇದಾಗಿತ್ತು. ಎರಡನೇ ವಿಶ್ವ ಯುದ್ಧದಲ್ಲಿ ಅಮೆರಿಕವನ್ನು ಶಕ್ತಿಶಾಲಿ ದೇಶವನ್ನಾಗಿ ಮಾಡಿದ್ದು ಇದೇ ಅಣ್ವಸ್ತ್ರಗಳು ಅಥವಾ ನ್ಯೂಕ್ಲಿಯರ್ ಬಾಂಬ್ಗಳು. ಆದರೆ ನ್ಯೂಕ್ಲಿಯರ್ ಬಾಂಬ್ಗಳನ್ನ ಕಂಡುಹಿಡಿದ ಇದೇ ಓಪನ್ ಹ್ಯಾಮರ್ ಮುಂದೆ ಯಾವುದೇ ದೇಶ, ಅಮೆರಿಕವೂ ಸೇರಿದಂತೆ ಅಣ್ವಸ್ತ್ರವನ್ನು ಬಳಸಬಾರ್ದು ಅನ್ನೋ ನಿಲುವಿಗೆ ಬರ್ತಾರೆ. ಅವರು ಯಾಕೆ ಈ ನಿಲುವಿಗೆ ಬರ್ತಾರೆ? ಯಾಕೆ ಅಂದರೆ ನ್ಯೂಕ್ಲಿಯರ್ ಬಾಂಬ್ ಅಥವಾ ಅಣ್ವಸ್ತ್ರ ಒಂದು ದೇಶವನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತೆ, ಆದರೆ ಮನುಕುಲಕ್ಕೆ ಮತ್ತು ಭೂಮಿಗೆ ಇದರಿಂದ ಯಾವುದೇ ರೀತಿಯ ಒಳಿತಿಲ್ಲ. ಇದು ಸರ್ವನಾಶ ಮಾಡುವಂಥದ್ದು ಅನ್ನೋದು ಅವರ ಅಂತಿಮ ನಿರ್ಧಾರ ಆಗಿತ್ತು. ಅದೇನೇ ಇರಲಿ, ಈಗ ಮತ್ತೆ ನಾವು ವಾಪಸ್ ನಮ್ಮ ದೇಶಕ್ಕೆ ಮತ್ತು ನಮ್ಮ ನೆರೆಯ ದೇಶಕ್ಕೆ ಬರೋಣ. ನಿಮ್ಗೆ ಗೊತ್ತಿರಬಹುದು, ಭಾರತ ಮತ್ತು ಪಾಕಿಸ್ತಾನ ಈ ಎರಡೂ ದೇಶಗಳು ಕೂಡ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂಥ ದೇಶಗಳಾಗಿವೆ. ಅಂದರೆ ಎರಡೂ ದೇಶಗಳ ಬಳಿ ಅಣುಬಾಂಬ್ ಇದೆ.
ಭಾರತವು ಮೊದಲನೇ ಬಾರಿಗೆ 1974ರಲ್ಲಿ ಮೇ 18ನೇ ತಾರೀಕಿನಂದು ಸ್ಮೈಲಿಂಗ್ ಬುದ್ಧ ಅನ್ನೋ ಕೋಡ್ ನೇಮ್ ಹೆಸರಿನಲ್ಲಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಅಣು ಪರೀಕ್ಷೆಯನ್ನು ಮಾಡುತ್ತೆ. ಆಗ ಪ್ರಧಾನಿಯಾಗಿದ್ದವರು ಶ್ರೀಮತಿ ಇಂದಿರಾ ಗಾಂಧಿ. ಅದಾದ ನಂತರ ಭಾರತ ಮತ್ತೆ 1998ರ ಮೇ 11ನೇ ತಾರೀಕಿನಂದು ಆಪರೇಷನ್ ಶಕ್ತಿ ಅನ್ನೋ ಹೆಸರಿನಲ್ಲಿ ಅದೇ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಸರಣಿ ಅಣು ಪರೀಕ್ಷೆಯನ್ನು 5 ಅಣು ಪರೀಕ್ಷೆಗಳನ್ನ ನಡೆಸುತ್ತೆ. ಆಗ ಪ್ರಧಾನಿಯಾಗಿದ್ದವರು ಅಟಲ್ ಬಿಹಾರಿ ವಾಜಪೇಯಿ. ಇನ್ನು ಭಾರತ ಈ ಥರದ ಪರೀಕ್ಷೆ ಮಾಡಿದ ಮೇಲೆ ಪಾಕಿಸ್ತಾನ ಸುಮ್ಮನಿರಕ್ಕೆ ಸಾಧ್ಯನಾ? ನಮ್ಮ ಪರೀಕ್ಷೆ ಆಗಿ ಕೇವಲ 17 ದಿನಗಳಲ್ಲಿ, ಅಂದರೆ ಅದೇ ವರ್ಷ ಮೇ 28ಕ್ಕೆ ಚೀನಾದ ಪರಮಾಣು ಪರೀಕ್ಷೆಯ ಬ್ಲೂ ಪ್ರಿಂಟನ್ನು ಬಳಸಿಕೊಂಡು ಬಲೂಚಿಸ್ತಾನ್ ಪ್ರಾಂತ್ಯದ ಚಗಾಯ್ ಡಿಸ್ಟ್ರಿಕ್ಟ್ನಲ್ಲಿ ಪಾಕಿಸ್ತಾನ ಕೂಡ ನ್ಯೂಕ್ಲಿಯರ್ ಟೆಸ್ಟನ್ನು ನಡೆಸುತ್ತೆ. ಇದಕ್ಕೆ ಚಗಾಯ್ 1, ಚಗಾಯ್ 2 ಅನ್ನೋ ಕೋಡ್ ನೇಮನ್ನು ಕೂಡ ನೀಡಲಾಗಿರುತ್ತೆ. ಇದರೊಂದಿಗೆ ಪಾಕಿಸ್ತಾನ ಕೂಡ ಪರಮಾಣು ಅಸ್ತ್ರಗಳನ್ನು ಹೊಂದಿರುವ ದೇಶ ಆಗುತ್ತೆ. ಬಲೂಚಿಸ್ತಾನದಲ್ಲಿ ನಡೆದ ಈ ಪ್ರಯೋಗ ಪಾಕಿಸ್ತಾನವನ್ನು ನ್ಯೂಕ್ಲಿಯರ್ ಶಕ್ತಿ ಹೊಂದಿರುವಂಥ ಪ್ರಥಮ ಮುಸ್ಲಿಂ ಬಹುಸಂಖ್ಯಾತ ದೇಶ ಅನ್ನೋ ಹೆಸರನ್ನು ತಂದುಕೊಡುತ್ತೆ. ಇದಾದ ನಂತರ ಪ್ರತಿ ಬಾರಿ ಕೂಡ ಪಾಕಿಸ್ತಾನ ಭಾರತಕ್ಕೆ ತನ್ನ ಬಳಿ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳಿವೆ ಅನ್ನೋ ಮಾತನ್ನು ಹೇಳ್ತಾ ಬರ್ತಾ ಇದೆ, ಹೆದರಿಸ್ತಾ ಬರ್ತಾ ಇದೆ. ತಾನು ಮನಸ್ಸು ಮಾಡಿದರೆ ದಾಳಿ ಮಾಡ್ತೇನೆ ಅಂತ ಬೊಗಳೆ ಕೂಡ ಬಿಡ್ತಾ ಇದೆ. ಸೊ ಈಗಿರುವಂಥ ಪ್ರಶ್ನೆ ಏನಂದರೆ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಪರಿಸ್ಥಿತಿ ಏನಾದರೂ ವಿಕೋಪಕ್ಕೆ ಹೋದರೆ ಎರಡೂ ದೇಶಗಳು ನ್ಯೂಕ್ಲಿಯರ್ ದಾಳಿಗೆ ಮುಂದಾಗಬಹುದಾ? ಬನ್ನಿ ನೋಡೋಣ. ಸ್ನೇಹಿತರೆ, ಯಾವಾಗ ಜಗತ್ತಿಗೆ ಈ ನ್ಯೂಕ್ಲಿಯರ್ ಟೆಸ್ಟ್ ಅಥವಾ ಅಣ್ವಸ್ತ್ರ ಎಷ್ಟೊಂದು ಅನಾಹುತಕಾರಿ ಅನ್ನೋದು ಗೊತ್ತಾಯಿತೋ ಆಗ ಈ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರದ ಬಳಕೆಯನ್ನು ಕಡಿಮೆ ಮಾಡಲು ಜಗತ್ತಿನ ಹಲವು ಮುಂದುವರೆದ ದೇಶಗಳು, ಹಲವು ಅಣ್ವಸ್ತ್ರಗಳನ್ನ ಹೊಂದಿರುವಂಥ ದೇಶಗಳು ಸೇರಿಕೊಂಡು ಹಲವಾರು ಟ್ರೀಟಿಗಳನ್ನ ಮತ್ತು ಅಗ್ರಿಮೆಂಟ್ಗಳನ್ನ ಮಾಡಿವೆ. ಅವುಗಳು ಯಾವುವು ಅಂತ ನಾವು ನೋಡೋಣ. ಮೊದಲನೇದು NPT ಅಥವಾ ಟ್ರೀಟಿ ಆನ್ ದ ನಾನ್ ಪ್ರಾಲಿಫರೇಷನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್. ಈ ಅಂತಾರಾಷ್ಟ್ರೀಯ ಒಪ್ಪಂದವನ್ನು 1968ರಲ್ಲಿ ವಿಶ್ವಸಂಸ್ಥೆ ಜಾರಿಗೆ ತಂದಿತ್ತು. ಇದರ ಉದ್ದೇಶ ಏನಾಗಿತ್ತು ಅಂದರೆ, ಪರಮಾಣು ಅಸ್ತ್ರಗಳನ್ನು ಹೊಂದಿರುವ ದೇಶಗಳ ಸಂಖ್ಯೆ ಹೆಚ್ಚಾಗದಂತೆ ತಡೆಯೋದು. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ಅಣ್ವಸ್ತ್ರವಿಲ್ಲದ ದೇಶಗಳು ಹೊಸ ಅಸ್ತ್ರಗಳ ತಯಾರಿಕೆಗೆ ಹೋಗಬಾರ್ದು ಅನ್ನೋದು. ಈ ಒಪ್ಪಂದದ ಪ್ರಕಾರ ಆಗಿನ ನ್ಯೂಕ್ಲಿಯರ್ ದೇಶಗಳಾದ ಚೀನಾ, ಫ್ರಾನ್ಸ್, ರಷ್ಯಾ, UK ಮತ್ತು USAಗಳು ಪರಮಾಣು ಶಸ್ತ್ರಾಸ್ತ್ರಗಳನ್ನು, ತಮ್ಮ ಬಳಿರುವ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಯಾರಿಗೂ ವರ್ಗಾಯಿಸುವುದಿಲ್ಲ ಅಥವಾ ಪರಮಾಣು ಶಸ್ತ್ರಾಸ್ತ್ರಗಳಲ್ಲದ ಅಥವಾ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿಲ್ಲದ ದೇಶಗಳು ಅವುಗಳನ್ನು ಸ್ವಾಧೀನಪಡಿಸಿಕೊಳ್ಳುವಲ್ಲಿ ಸಹಾಯ ಮಾಡುವುದಿಲ್ಲ ಅಂತ ಒಪ್ಕೊಳ್ತವೆ. ಅಂದರೆ ನೇರವಾಗಿ ಹೇಳಬೇಕಂದ್ರೆ, ನಮ್ಮಲ್ಲಿದೆ, ನಮ್ಮ ಹತ್ರ ಮಾತ್ರ ಇರಲಿ, ಬೇರೆ ಯಾರಿಗೂ ಬೇಡ ಅಂತ. ಇದರ ಹಿಂದಿನ ಉದ್ದೇಶ ನೀವು ಅರ್ಥ ಮಾಡ್ಕೊಳ್ಬೇಕು. ಎರಡನೇ ಒಪ್ಪಂದ ಅಂದರೆ ಟ್ರೀಟಿ ಆನ್ ದ ಪ್ರೊಹಿಬಿಷನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್. ಈ ಒಪ್ಪಂದ 2017ರಲ್ಲಿ ಜಾರಿಗೆ ಬಂದಿದೆ. ಇದರ ಹಿಂದಿರುವುದು ಕೂಡ ವಿಶ್ವಸಂಸ್ಥೆ. ಇದರ ಉದ್ದೇಶ ಇಡೀ ಪರಮಾಣು ಅಸ್ತ್ರಗಳ ಉತ್ಪತ್ತಿ, ಸಂಗ್ರಹಣೆ, ಬಳಸುವಿಕೆ ಮತ್ತು ಬೆಂಬಲಿಸುವುದನ್ನು ನಿಷೇಧಿಸುತ್ತೆ. ಆದರೆ ಪರಮಾಣು ಅಸ್ತ್ರ ಹೊಂದಿರುವ ಯಾವ ದೇಶ ಕೂಡ ಇದನ್ನು ಒಪ್ಪಿಕೊಂಡಿಲ್ಲ ಅಥವಾ ಇದಕ್ಕೆ ಸಹಿ ಹಾಕಿಲ್ಲ. ಇನ್ನು ಮೂರನೇ ಒಪ್ಪಂದ ಕಾಂಪ್ರಿಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ, CTBT ಅಂತ. ಇದು 1996ರಲ್ಲಿ ಜಾರಿಗೆ ಬಂದಿದೆ. ಪರಮಾಣು ಅಸ್ತ್ರಗಳ ಯಾವುದೇ ರೀತಿಯ ಪರೀಕ್ಷೆ ನಡೆಸೋದನ್ನು ಈ ಒಪ್ಪಂದ ನಿಷೇಧ ಮಾಡುತ್ತೆ. ಆದರೆ ಭಾರತ ಮತ್ತು ಪಾಕಿಸ್ತಾನ ಸೇರಿದಂತೆ ಹಲವು ದೇಶಗಳು ಈ ಒಪ್ಪಂದಕ್ಕೆ ಮಾನ್ಯತೆ ನೀಡಿಲ್ಲ. ಇನ್ನು ಭಾರತ ಈ ಮೇಲಿನ 3 ನ್ಯೂಕ್ಲಿಯರ್ ಸಂಬಂಧಿತ ಒಪ್ಪಂದಗಳಿಗೆ ಸಹಿ ಹಾಕಿಲ್ಲ ಅನ್ನೋದು ನಾವು ಗಮನಿಸಬೇಕಾದ ಅತ್ಯಂತ ಮುಖ್ಯ ಅಂಶ. ಸೊ ಹಾಗಾದರೆ ಈಗ ಉದ್ಭವಗೊಳ್ಳುವ ಪ್ರಶ್ನೆ ಏನಂದರೆ, ಅಣ್ವಸ್ತ್ರ ಶಸ್ತ್ರಾಸ್ತ್ರ ಬಳಕೆಯ ಕುರಿತಾಗಿ ಭಾರತದ ನಿಲುವು ಏನು ಅನ್ನೋದು. ಮೊದಲನೇದು, ನೋ ಫಸ್ಟ್ ಯೂಸ್ ಪಾಲಿಸಿ. ಅಂದರೆ ಭಾರತ ಅಕಸ್ಮಾತ್ ಮುಂದೆ ಯಾವುದೇ ಯುದ್ಧದಲ್ಲಿ ಭಾಗವಹಿಸಿದರೆ ಎದುರಾಳಿ ದೇಶ ಅಣ್ವಸ್ತ್ರದ ಬಳಕೆ ಮಾಡದ ಹೊರತು ಭಾರತ ಈ ಶಸ್ತ್ರಾಸ್ತ್ರಗಳನ್ನ ಬಳಸೋದಿಲ್ಲ. ಅಂದರೆ ನೀವೇನಾದರೂ ನಮ್ಮ ಮೇಲೆ ಅಣ್ವಸ್ತ್ರವನ್ನು ಪ್ರಯೋಗ ಮಾಡದೇ ಇದ್ದರೆ ನಾವು ನಿಮ್ಮ ಮೇಲೆ ಪ್ರಯೋಗ ಮಾಡೋದಿಲ್ಲ. ಅಂದರೆ ನಾವೇ ಮುಂಚಿತವಾಗಿ ನೀವು ಮಾಡೋಕ್ಕಿಂತ ಮುಂಚೆನೇ ನಾವು ಬಳಸೋದಿಲ್ಲ ಅನ್ನೋದು ಈ ಒಪ್ಪಂದದ ಸಾರಾಂಶ. ಇದು ನೋ ಫಸ್ಟ್ ಯೂಸ್ ಪಾಲಿಸಿ. ಎರಡನೇದು, ಮಿನಿಮಮ್ ಕ್ರೆಡಿಬಲ್ ಡಿಟರೆನ್ಸ್. ಅಂದರೆ ಕೇವಲ ನಿರೋಧಕ ಶಕ್ತಿಗಾಗಿ ಮಾತ್ರ ಪರಮಾಣು ಅಸ್ತ್ರಗಳನ್ನು ಇಟ್ಕೊಳ್ಳೋದು. ಅಂದರೆ ಇನ್ನೊಬ್ಬರನ್ನ ಹೆದರಿಸಲು ಅಥವಾ ಇನ್ನೊಬ್ಬರು ನಮ್ಮ ಮೇಲೆ ಅಣ್ವಸ್ತ್ರ ಪ್ರಯೋಗವನ್ನು ಮಾಡದೇ ಇರುವಂತೆ ನೋಡಿಕೊಳ್ಳಲು ನಮ್ಮ ಬಳಿ ಅಣ್ವಸ್ತ್ರಗಳನ್ನು ಇಟ್ಕೊಂಡಿದ್ದೀವಿ. ಮೂರನೇದು, ನಾನ್ ಯೂಸ್ ಅಗೇನೆಸ್ಟ್ ನಾನ್ ನ್ಯೂಕ್ಲಿಯರ್ ಸ್ಟೇಟ್ಸ್. ಅಂದರೆ ಪರಮಾಣು ಶಸ್ತ್ರಾಸ್ತ್ರ ಇಲ್ಲದ ರಾಷ್ಟ್ರಗಳ ವಿರುದ್ಧ ಭಾರತ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರವನ್ನು ಬಳಸೋದಿಲ್ಲ. ಇದು ಭಾರತದ ನಿಲುವು ಮತ್ತು ತುಂಬ ಸ್ಪಷ್ಟವಾದ ನಿಲುವು ಮತ್ತು ಒಂಥರ ಇದು ಜನಹಿತಕ್ಕೋಸ್ಕರ ಇಡೀ ರಾಷ್ಟ್ರದಲ್ಲಿ ಶಾಂತಿ ನೆಲೆಸಲಿ ಅನ್ನೋ ದೃಷ್ಟಿಯಿಂದ ನಮಗೆ ನಾವೇ ಹೇರಿಕೊಂಡಿರುವಂಥ ಕೆಲವು ನಿರ್ಬಂಧಗಳು ಅಂತ ಹೇಳ್ಬೋದು. ಇದರ ಹಿಂದೆ ಒಂದು ಪ್ರಬುದ್ಧವಾದ ಮನಸ್ಸಿದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಈ ಪ್ರಬುದ್ಧತೆಯನ್ನು ನಾವು ಪಾಕಿಸ್ತಾನದಿಂದ ನಿರೀಕ್ಷೆ ಮಾಡೋಕ್ಕಾಗತ್ತಾ ಅನ್ನೋದು ಪ್ರಶ್ನೆ.
ಸೊ ಈಗ ಪ್ರಶ್ನೆ ಉದ್ಭವಗೊಳ್ಳೋದು, ಪಾಕಿಸ್ತಾನ ಕೂಡ ಭಾರತದಂತೆ ಪರಮಾಣು ಅಸ್ತ್ರಗಳ ಕುರಿತಾಗಿ ಇದೇ ಥರದ ನಿಲುವುಗಳನ್ನು ಹೊಂದಿದೆ. ಆದರೆ ಈ ನಿಲುವುಗಳಿಗೆ ಬದ್ಧವಾಗಿ ಪಾಕಿಸ್ತಾನ ನಡೀತಾ ಇಲ್ಲ. ಪಾಕಿಸ್ತಾನ ತನ್ನ ಭೂಪ್ರದೇಶದ ಸಮಗ್ರತೆ ಮತ್ತು ರಕ್ಷಣೆಗೆ ಈ ಶಕ್ತಿಯನ್ನು ಬಳಸುತ್ತೇವೆ ಅಂತ ಹೇಳಿಕೊಂಡಿದೆ. ಅಂದರೆ ಇದರ ಅರ್ಥ ಏನು ಅಂದರೆ, ಮೊದಲ ಬಳಕೆ ಮಾಡುವುದಿಲ್ಲ ಎನ್ನುವ ಹೇಳಿಕೆಗೆ ಪಾಕಿಸ್ತಾನ ಬದ್ಧವಾಗಿಲ್ಲ. ನೋ ಫಸ್ಟ್ ಯೂಸ್ ಪಾಲಿಸಿ ಅನ್ನೋದು ಒಪ್ಕೊಂಡಿಲ್ಲ ಪಾಕಿಸ್ತಾನ. ನೀವು ಮಾಡದೇ ಇದ್ರೂ ಕೂಡ ನಾವು ಮಾಡ್ತೀವಿ ಅನ್ನೋದು ಅದರ ನಿಲುವಾಗಿದೆ. ಸೊ ಈಗ ಉದ್ಭವಗೊಳ್ಳುವ ಪ್ರಶ್ನೆ ಏನಂದರೆ, ಪಾಕಿಸ್ತಾನ ನಮ್ಮ ಮೇಲೆ ಮುಂದೆಂದಾದರೂ ಪರಮಾಣು ದಾಳಿಯನ್ನು, ಅಣು ದಾಳಿಯನ್ನು ಅಥವಾ ನ್ಯೂಕ್ಲಿಯರ್ ಬಾಂಬ್ ಪ್ರಯೋಗವನ್ನು ಮಾಡಬಹುದಾ ಅನ್ನೋದು ಪ್ರಶ್ನೆ. ಇದಕ್ಕೆ ಸ್ಪಷ್ಟ ಉತ್ತರ ಇಲ್ಲ, ಮಾಡಲು ಸಾಧ್ಯ ಇಲ್ಲ. ಪಾಕಿಸ್ತಾನಕ್ಕೆ ಅಲ್ಪ ಸ್ವಲ್ಪ ಬುದ್ಧಿ ಇದ್ದರೂ ಕೂಡ ದಾಳಿ ಮಾಡೋ ಮುಂಚೆ ಖಂಡಿತ ಯೋಚನೆ ಮಾಡುತ್ತೆ. ಕಾರಣಗಳು ಹೀಗಿವೆ. ಪ್ರಸ್ತುತ ಪಾಕಿಸ್ತಾನದ ಬಳಿ 170 ವಾರ್ ಹೆಡ್ಸ್ ಅಂದರೆ ಸಿಡಿತಲೆಗಳಿವೆ. ಆದರೆ ಭಾರತ 180 ಸಿಡಿತಲೆಗಳನ್ನ ಅಥವಾ ವಾರ್ ಹೆಡ್ಸ್ಗಳನ್ನ ಹೊಂದಿದೆ. ಅಂದರೆ ಭಾರತ ಪಾಕಿಸ್ತಾನಕ್ಕಿಂತ ಸ್ವಲ್ಪ ಜಾಸ್ತಿ ಸಿಡಿತಲೆಗಳನ್ನು ಹೊಂದಿದೆ. ಅದರ ವಿಷಯ ಇದಲ್ಲ. ವಿಷಯ ಏನಂದರೆ, ಪಾಕಿಸ್ತಾನದ ಸೈಜ್ ಏನು, ನಮ್ಮ ಸೈಜ್ ಏನು. ಪಾಕಿಸ್ತಾನ ತನ್ನ ಭೌಗೋಳಿಕ ಭಾಗವನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಪಾಕಿಸ್ತಾನದ ಒಟ್ಟು ಭೌಗೋಳಿಕ ಪ್ರದೇಶ 8,81,913 ಸ್ಕ್ವೇರ್ ಕಿಲೋಮೀಟರ್. ಭಾರತದೆಷ್ಟು ಗೊತ್ತಾ? 32,87,263 ಸ್ಕ್ವೇರ್ ಕಿಲೋಮೀಟರ್. ಎಷ್ಟು ಪಟ್ಟು ದೊಡ್ಡದು ಭಾರತ, ಯೋಚನೆ ಮಾಡಿ. ಕನಿಷ್ಠ 10 ಕಿಲೋಟನ್ ಸಾಮರ್ಥ್ಯ ಹೊಂದಿರೋ ಪರಮಾಣು ಮಿಸೈಲ್ ಕೂಡ ಒಂದು ಪ್ರದೇಶದ ಮೇಲೆ ಬಿದ್ದರೆ ರೇಡಿಯೇಷನ್ ಎಲ್ಲ ಸೇರಿ ಸುಮಾರು 6 ಮೈಲಿಯವರೆಗೆ ವಿನಾಶ ಮಾಡುತ್ತೆ. ಪಾಕಿಸ್ತಾನ ಒಂದು ವೇಳೆ ನಮ್ಮ ಮೇಲೆ ಅಣ್ವಸ್ತ್ರ ದಾಳಿ ನಡೆಸಿದರೆ ಎಷ್ಟು ಭಾಗದ ಮೇಲೆ ಪರಿಣಾಮ ಬೀರುತ್ತೆ? ಅದೇ ನಾವೇನಾದರೂ ಪಾಕಿಸ್ತಾನದ ಮೇಲೆ ತಿರುಗಿ ಅಣ್ವಸ್ತ್ರ ದಾಳಿ ಮಾಡಿದರೆ ಪಾಕಿಸ್ತಾನ ಎಷ್ಟು ಭಾಗವನ್ನು ಕಳೆದುಕೊಳ್ಳುತ್ತೆ? ಆಬ್ವಿಯಸ್ಲಿ ನಷ್ಟ ಪಾಕಿಸ್ತಾನಕ್ಕೆ ಹೆಚ್ಚು. ಭಾರತದ ಒಂದು ಭೂಭಾಗ ನಷ್ಟ ಆಗಬಹುದು, ಆದರೆ ಇಡೀ ಪಾಕಿಸ್ತಾನ ನಷ್ಟ ಆಗಬಹುದು. ಇದು ಪಾಕಿಸ್ತಾನಕ್ಕೆ ಚೆನ್ನಾಗಿ ಅರ್ಥ ಆಗಬೇಕು. ಹೀಗಾಗಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಭಾರತದ ವಿರುದ್ಧ ಪಾಕಿಸ್ತಾನ ಪರಮಾಣು ದಾಳಿಯನ್ನು ಯೋಚನೆ ಮಾಡಬಹುದಾ ಅನ್ನೋದು ಪ್ರಶ್ನೆ. ಪಾಕಿಸ್ತಾನ ಏನಾದರೂ ಪರಮಾಣು ದಾಳಿ ಮಾಡಿದರೆ ಅದು ಕೇವಲ 2 ದೇಶಗಳಿಗೆ ಮಾತ್ರ ಆಗುವಂಥ ಹಾನಿಯಲ್ಲ, ಅದು ಸಂಪೂರ್ಣ ವಿಶ್ವದ ಸಮತೋಲನವನ್ನು, ಬ್ಯಾಲೆನ್ಸನ್ನು ಮುರಿದು ಹಾಕುತ್ತೆ. ಏನೇನಾಗುತ್ತೆ ಹಾಗಾದರೆ ಪರಮಾಣು ದಾಳಿ ಆದರೆ? ಬನ್ನಿ ನೋಡೋಣ. ಮೊದಲನೇದಾಗಿ ಲಕ್ಷಾಂತರ ಜನ ಸಾವನ್ನಪ್ತಾರೆ ಮತ್ತು ಇದರ ಪರಿಣಾಮವನ್ನು ಕೇವಲ 1-2 ವರ್ಷ ಮಾತ್ರವಲ್ಲ, ದಶಕಗಳ ಕಾಲ ನೋಡಬೇಕಾಗುತ್ತೆ. ಉದಾಹರಣೆಗೆ ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿ ನಗರಗಳು. ಪರಮಾಣು ಅಸ್ತ್ರಗಳ ಸ್ಫೋಟದಿಂದ ಉಂಟಾಗುವ ರಾಸಾಯನಿಕ ಬದಲಾವಣೆಗಳು ನೀರು, ವಾಯು ಮತ್ತು ಭೂಮಿಯನ್ನು ಕಲುಷಿತ ಮಾಡ್ತವೆ. ನೀವು ಹಿಂದೇನಾದರೂ ಉಕ್ರೇನ್ನಲ್ಲಿ ಇರುವಂಥ ಅಂದಿನ USSRನ ಭಾಗವಾಗಿದ್ದ ಚೆರ್ನೋಬಿಲ್ನ ಇಂದಿನ ಸ್ಥಿತಿಯನ್ನು ನೋಡಿದರೆ ಗೊತ್ತಾಗುತ್ತೆ ಅಣ್ವಸ್ತ್ರ ದುರಂತ ಹೇಗಿರುತ್ತೆ ಅಂತ. ಇಲ್ಲಿನ ಪಾಳು ಬಿದ್ದಿರುವ ಕಟ್ಟಡಗಳು, ನಿರ್ಮಾನುಷವಾದ ಊರು ನ್ಯೂಕ್ಲಿಯರ್ ದುರಂತದ ಕಥೆಯನ್ನು ಹೇಳುತ್ತೆ. ಇದು ಮೊದಲನೇದು. ಎರಡನೇದು, ಜಾಗತಿಕ ಅರ್ಥವ್ಯವಸ್ಥೆಯೇ ಮುರಿದು ಬೀಳುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ತೊಡಕುಂಟಾಗುತ್ತೆ. ವಸ್ತುಗಳ ಸಾಗಾಣಿಕೆ ಸಂಪೂರ್ಣ ಬಂದಾಗುತ್ತೆ. ಮೂರನೇದು, ಜಗತ್ತಿನಲ್ಲಿ ನೈತಿಕ ಮೌಲ್ಯಗಳು ಅಳಿಸೋಗ್ತವೆ. ಇಲ್ಲಿ ತನಕ ಪಾಲಿಸಿಕೊಂಡು ಬಂದಂಥ ಪರಮಾಣು ನೀತಿ ಮತ್ತು ನಿಯಮಗಳು ಗಾಳಿಗೆ ತೂರಿದಂತಾಗುತ್ತೆ. ಜೊತೆಗೆ ಗ್ಲೋಬಲ್ ಇನ್ಸೆಕ್ಯೂರಿಟಿ ಬೆಳೆಯುತ್ತೆ. ನಾಲ್ಕನೇದು, ಸ್ಟಾಕ್ ಮಾರುಕಟ್ಟೆ, ಹಣ, ನಿವೇಶನ, ಹೀಗೆ ಹಲವು ಆರ್ಥಿಕ ಚಟುವಟಿಕೆಗಳು ಕೂಡ ಹಳ್ಳ ಹಿಡಿದು ಹೋಗ್ತವೆ. ಒಟ್ಟಾರೆಯಾಗಿ ಸಾಮಾನ್ಯ ಮನುಷ್ಯನ ಬದುಕು ದುರ್ಭರ ಆಗುತ್ತೆ. ಹೀಗಾಗಿ ಪಾಕಿಸ್ತಾನ ಬಯಸಿದರೂ ಕೂಡ ವಿಶ್ವದ ಇತರೆ ದೇಶಗಳು ಅಣ್ವಸ್ತ್ರಗಳ ಬಳಕೆ ಮಾಡದೇ ಇರುವಂತೆ ಪಾಕಿಸ್ತಾನದ ಮೇಲೆ ಒತ್ತಡ ಹೇರುವುದು ಶತಸಿದ್ಧ. ಯಾಕೆ ಅಂದರೆ ಇನ್ನೂ ಒಂದು ಕಾರಣ ಇದೆ. ಜಗತ್ತಿನಾದ್ಯಂತ ಪಾಕಿಸ್ತಾನ ಮಾಡಿರುವಂಥ ಸಾಲ ಎಷ್ಟು ಗೊತ್ತಾ? $131 ಬಿಲಿಯನ್ ಸಾಲ ಮಾಡಿದ ಪಾಕಿಸ್ತಾನ. ಸೊ ಹೀಗಾಗಿ ಸಾಲ ಕೊಟ್ಟಂಥ ಎಲ್ಲ ದೇಶಗಳು ಕೂಡ ಅದರ ಕತ್ತಿನ ಪಟ್ಟಿ ಹಿಡಿದು ಬಾಯಿ ಮುಚ್ಚಿಸ್ತವೆ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಬೊಗಳೋ ನಾಯಿ ಕಚ್ಚೋದಿಲ್ಲ ಅಂತ. ಇನ್ನೂ ಒಂದು ಗಾದೆ ಮಾತಿದೆ, ನಾಯಿ ಬೊಗಳಿದ್ರೆ ದೇವಲೋಕ ಏನು ಹಾಳಾಗೋದಿಲ್ಲ ಅಂತ. ಹಾಗೆ ಪಾಕಿಸ್ತಾನ ಹೇಳ್ತಾನೆ ಇರುತ್ತೆ, ಬೊಗಳ್ತಾನೆ ಇರುತ್ತೆ, ಆದರೆ ಅದು ನಿಜ ಆಗೋದು ಖಂಡಿತ ಸಾಧ್ಯ ಇಲ್ಲ. ಸ್ನೇಹಿತರೆ, 2ನೇ ವಿಶ್ವಯುದ್ಧದ ಸಂದರ್ಭದಲ್ಲಿ ಕಂಡುಹಿಡಿದ ಈ ಪರಮಾಣು ಅಸ್ತ್ರಗಳು ಈ ಯುದ್ಧದ ನಂತರ ಯಾವುದೇ ದೇಶಗಳು ಕೂಡ ಬಳಸಲಿಲ್ಲ ಅನ್ನೋ ಮಾತನ್ನು ಹೇಳಿದೆ. ಯಾಕೆಂದರೆ 1945ರಲ್ಲಿ ಮೊದಲನೇ ಬಾರಿಗೆ ಅಮೆರಿಕ ಜಪಾನ್ ಮೇಲೆ ಅಣ್ವಸ್ತ್ರ ಪ್ರಯೋಗ ಮಾಡಿದ್ದು ಗೊತ್ತಿದೆ. ಅಂದು ಪ್ರಯೋಗ ಮಾಡಲಾದ ಪರಮಾಣು ಅಸ್ತ್ರಗಳ ಶಕ್ತಿ ಇಂದಿನ ಅಣ್ವಸ್ತ್ರಗಳ ಶಕ್ತಿಯ 1/4 ಭಾಗದಷ್ಟು ಕೂಡ ಇಲ್ಲ. ಅದರ ಪರಿಣಾಮ ಏನಾಗಿತ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ಹಿರೋಶಿಮಾ ಮತ್ತು ನಾಗಸಾಕಿ ಎಂಬ 2 ಸುಂದರ ನಗರಗಳು ಸ್ಮಶಾನವಾಗಿದ್ದು, ಇದು ಎಲ್ಲ ದೇಶಗಳಿಗೂ, ಇಡೀ ವಿಶ್ವ ಸಮುದಾಯಕ್ಕೆ ಈ ವಿನಾಶಕಾರಿ ಅಸ್ತ್ರದ ಭೀಕರ ಮುಖವನ್ನು ಕಾಣಿಸ್ತು. ಸೊ ಇದು ಒಂದು ಕಾರಣ, ಈ ಅಸ್ತ್ರವನ್ನು ಯಾರೂ ಕೂಡ ಬಳಸೋಕ್ಕೆ ಬಿಡೋದಿಲ್ಲ,
ಬಳಸೋಕ್ಕೆ ಸಾಧ್ಯ ಇಲ್ಲ. ಇದ್ರ ಜೊತೆಗೆ ವಿಶ್ವಯುದ್ಧದ ಕೊನೆಯಲ್ಲಿ ಸ್ಥಾಪನೆಗೊಂಡ ವಿಶ್ವಸಂಸ್ಥೆ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರದ ಬಳಕೆಯನ್ನು ಕಡಿಮೆ ಮಾಡಲು ಹಲವಾರು ನಿಯಮಗಳನ್ನು, ಒಪ್ಪಂದಗಳನ್ನ, ಅಂತಾರಾಷ್ಟ್ರೀಯ ಅಗ್ರಿಮೆಂಟ್ಗಳನ್ನ ತಂದಿದೆ. ಅನೇಕ ಟ್ರೀಟಿ ಅಗ್ರಿಮೆಂಟ್ಗಳು ವಿವಿಧ ದೇಶಗಳಿಗೆ ನ್ಯೂಕ್ಲಿಯರ್ ಪರೀಕ್ಷೆ ಮತ್ತು ಅಸ್ತ್ರಗಳ ಬಳಕೆ ಮಾಡೋದರಿಂದ ದೂರ ಇಟ್ಟಿದೆ. ಸ್ನೇಹಿತರೆ, ಯಾವುದೇ ವಸ್ತುವನ್ನು ಮನುಷ್ಯ ಕಂಡುಹಿಡಿದಾಗ, ಅದು ವಿಶೇಷವಾಗಿ ಈ ಥರದ ಶಸ್ತ್ರಾಸ್ತ್ರಗಳನ್ನ ಕಂಡುಹಿಡಿದಾಗ ಅದರ ಬಳಕೆ ಒಳ್ಳೆಯದಕ್ಕಿಂತ ಕೆಟ್ಟದಕ್ಕೆ ಹೆಚ್ಚಾಗುತ್ತೆ. ಸೊ ಒಟ್ಟಾರೆ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನೆಂದರೆ, ಪರಮಾಣು ಅಸ್ತ್ರಗಳು ಯಾವುದೇ ರೀತಿಯಿಂದಲೂ ಜಗತ್ತಿಗೆ ಒಳ್ಳೆಯದಲ್ಲ. ಇದು ಕೇವಲ ಮನುಷ್ಯನ ವಿನಾಶ ಮಾಡೋಕ್ಕೆ ಬಂದಿರುವ ಆಯುಧವೇ ಹೊರತು ಬೇರೇನೂ ಅಲ್ಲ. ಇದನ್ನು ಕೇವಲ ಡಿಟರೆಂಟ್ ಆಗಿ ಬಳಸಬೇಕೇ ಹೊರತು ಇದನ್ನು ಪ್ರಯೋಗ ಮಾಡಲು ಅಲ್ಲ ಅನ್ನೋದನ್ನು ಎಲ್ಲ ಬುದ್ಧಿವಂತ ದೇಶಗಳು ಅರ್ಥ ಮಾಡ್ಕೊಂಡಿವೆ. ಪಾಕಿಸ್ತಾನಕ್ಕೆ ಕೂಡ ಆಪರೇಷನ್ ಸಿಂಧೂರ್ ನಂತರ ಸ್ವಲ್ಪ ಆದರೂ ಬುದ್ಧಿ ಬಂದಿದೆ ಅಂತ ನಾವು ನಿರೀಕ್ಷೆ ಮಾಡೋಣ. ಆದರೆ ಇದನ್ನು ಮೀರಿ ಕೂಡ ಪಾಕಿಸ್ತಾನ ಏನಾದರೂ ತಪ್ಪು ನಿರ್ಧಾರ ಕೈಗೊಂಡ್ರೆ ಮುಂದೊಂದು ದಿನ ವಿಶ್ವದ ನಕ್ಷೆಯಲ್ಲಿ ಪಾಕಿಸ್ತಾನ ಎಲ್ಲಿದೆ ಅಂತ ಹುಡುಕಬೇಕಾಗುತ್ತೆ. ಆ ಥರ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಪಾಕಿಸ್ತಾನದ ಜನಸಾಮಾನ್ಯರು, ಪಾಕಿಸ್ತಾನದ ನಾಯಕರು ಮತ್ತು ಪಾಕಿಸ್ತಾನದ ಮಿಲಿಟರಿ ಭಯೋತ್ಪಾದಕರ ಬಗ್ಗೆ ಹೇಳೋಕ್ಕಾಗಲ್ಲ, ಯಾಕೆಂದರೆ ಅವ್ರಿಗೆ ಬುದ್ಧಿ ಇಲ್ಲ ಅಂತ ಎಲ್ಲರಿಗೂ ಗೊತ್ತು. ಈ ಮೂರು ಜನ ಸೇರಿಕೊಂಡು, ಈ ಮೂರು ಸಮುದಾಯಗಳು ಸೇರಿಕೊಂಡು ಒಂದಷ್ಟು ಜಾಣತನವನ್ನು, ಪ್ರಜ್ಞಾವಂತಿಕೆಯನ್ನು ಪ್ರದರ್ಶಿಸುತ್ತೆ ಅನ್ನೋ ನಿರೀಕ್ಷೆಯನ್ನು ನಾವು ಇಟ್ಕೊಳ್ಳೋಣ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಏನು ಮಾಡಬೇಕು, ಭಾರತ ಅದನ್ನು ಖಂಡಿತ ಮಾಡ್ತಾನೆ ಇರುತ್ತೆ. ಒಟ್ಟಾರೆಯಾಗಿ ಭಾರತ ಬುದ್ಧನ ನಾಡು, ಶಾಂತಿಯ ನಾಡು, ನಾವು ಶಾಂತಿಯತ್ತ ಒತ್ತುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ಕುರಿತ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾ ಇರಿ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾ ಇರಿ ಒಳ್ಳೆಯ ಕಾರ್ಯಕ್ರಮಗಳನ್ನ. ನಮಸ್ಕಾರ.